ಉಪಯೋಗಿಸಿ ರದ್ದಿಗೆ ಎಸೆಯುವ ಕಾಗದದ ಚೂರುಗಳನ್ನು ಬಳಸಿ ಪುಟ್ಟ ಕೈಗಳು ರಚಿಸಿದ ಮನೋಮುಖ ಪ್ರಕೃತಿಯ ಚಿತ್ರಣ. ಪ್ರತಿಭೆಯನ್ನ ಹೊರತರುವ ಮೂಲಕ ಪುಟ್ಟ ಮಕ್ಕಳ ಕೈಗಳಲ್ಲಿ ಹೊಸತೊಂದು ಚಿತ್ರಕಲಾ ಲೋಕವನ್ನ ಅನಾವರಣಗೊಳಿಸಿದೆ. ಬಂಟ್ವಾಳ ತಾಲೂಕು ಕೊಳ್ನಾಡು ಗ್ರಾಮದ ಸೆರ್ಕಳ ಎಂಬ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವದ ದಿನದಲ್ಲಿ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸಹಕಾರದಲ್ಲಿ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಕಳೆದ 4 ವರ್ಷದ ಹಿಂದೆ ಹಳ್ಳಿ ಮಕ್ಕಳ ಗೋಡೆ ಚಿತ್ರ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳೇ ನಮ್ಮ ಶಾಲೆಯನ್ನ ಒಂದು ಸಾಂಪ್ರದಾಯಿಕ ಕಲೆಯ ಮೂಲಕ ಶೃಂಗರಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೌದು, ಇದೆಲ್ಲವೂ ಕಂಡು ಬಂದಿದ್ದು ಬಂಟ್ವಾಳ ತಾಲೂಕಿನ ಕೂಡ್ನಾಡು ಗ್ರಾಮದ ಸೆರ್ಕಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಮಕ್ಕಳ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೊಲ್ಯಾಜ್ ಚಿತ್ರಕಲಾ ಮಾಹಿತಿಯ ಕಾರ್ಯಾಗಾರ ಪ್ರದರ್ಶನ ನಡೆಯಿತು. ಸುತ್ತಮುತ್ತ ಶಾಲೆಯ ಸುಮಾರು 80 ವಿದ್ಯಾರ್ಥಿನಿಯರು ಕೊಲ್ಯಾಜ್ ಚಿತ್ರಕಲಾ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಕೊಲ್ಯಾಜ್ ಚಿತ್ರಕಲಾ ಪ್ರದರ್ಶನವು ಯಾವ ಆರ್ಟ್ ಗ್ಯಾಲರಿಯ ಚಿತ್ರಕಲೆಗೂ ಕಡಿಮೆ ಇಲ್ಲ ಎಂಬಂತೆ ಅದ್ಭುತವಾಗಿ ಮೂಡಿಬಂತು. 2014ನೇ ವರ್ಷದಲ್ಲಿ ಸಾಹಿತ್ಯ ಕಲರವ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಡೀ ಬಂಟ್ವಾಳ ತಾಲೂಕಿನ ಎಲ್ಲ ಶಾಲೆಗಳ ಮಕ್ಕಳಿಂದ ಕತೆ ಕವನಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಮಕ್ಕಳಿಗೆ ಬಹುಮಾನವನ್ನು ವಿತರಿಸುವಂತಹ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೆವು. 2015ನೇ ವರ್ಷದಲ್ಲಿ ಬಾಲ್ಯದ ಸಡಗರ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳ ಬಾಲ್ಯವನ್ನು ನೆನಪು ಮಾಡಿಸುವಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ನೀಡುತ್ತಾ ಹೊಸತನದ ಸೃಜನಶೀಲ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ರದ್ದಿಗೆಂದು ಬಿಸಾಡಿದ ಪೇಪರ್ನ ಕಾಗದಗಳನ್ನು ಕತ್ತರಿಸಿ ಅಂಟಿಸಿ ವಿದ್ಯಾರ್ಥಿನಿಯರು ತಮ್ಮ ಕಲಾ ನೈಪುಣ್ಯತೆಯನ್ನ ಮೆರೆದು ಆಕರ್ಷಕ ಚಿತ್ರಕಲಾ ಲೋಕವನ್ನ ಸೃಷ್ಟಿಸಿದರು. ಬಣ್ಣಗಳ ಮೂಲಕ, ರೇಖೆಗಳ ಮೂಲಕ, ತೈಲ ವರ್ಣದ ಮೂಲಕ ಚಿತ್ರಕಲಾವಿದರು ಕ್ಯಾನ್ವಾಸ್ನಲ್ಲಿ ಅದ್ಭುತ ಚಿತ್ರಗಳನ್ನು ಮೂಡಿಸುತ್ತಾರೆ. ಅದರಂತೆಯೇ ವಿದ್ಯಾರ್ಥಿಗಳು ವಿವಿಧ ವರ್ಣಮಯ ಪೇಪರ್ಗಳನ್ನು ಸಂಗ್ರಹಿಸಿ ಅದರ ಚೂರುಗಳನ್ನು ಬಳಸಿ ಪೇಪರ್ ಮೇಲೆ ಅಂಟಿಸಿ ಅತ್ಯಂತ ಸೂಕ್ಷ್ಮವಾಗಿ ರಚಿಸಿದ ಕೊಲ್ಯಾಜ್ ಚಿತ್ರಕಲೆಗಳು ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ರಚಿಸಿದ 25 ಚಿತ್ರಗಳನ್ನು ಪ್ರದರ್ಶನಕ್ಕಿಡಲಾಯಿತು. ಪ್ರಕೃತಿಯನ್ನು ಆಧರಿಸಿದ ಸ್ಥಿರ ಚಿತ್ರವನ್ನೇ ಮಕ್ಕಳು ರಚಿಸಿದರು. ಪರಿಸರ, ಗ್ರಾಮ, ನದಿ, ಸಮುದ್ರ, ಗುಡಿ, ದೇವಸ್ಥಾನ, ಆಹಾರಗಳು, ನಿತ್ಯ ಉಪಯೋಗದ ವಸ್ತುಗಳು ಸೇರಿದಂತೆ ತಮ್ಮ ಭಾವನೆಯಲ್ಲಿ ಮೈದಳೆದ ವಿವಿಧ ತರಹದ ಚಿತ್ರಗಳನ್ನು ಮಕ್ಕಳು ರಚಿಸಿದರು. ಚಿತ್ರಕಲೆಯ ವೈಶಿಷ್ಟ್ಯಪೂರ್ಣ ವಿಭಾಗವಾದ ಕೊಲ್ಯಾಜ್ ಮೂಲಕ ಕಲಾ ಜಾಗೃತಿ ಮತ್ತು ಕಲಾಪ್ರತಿಯನ್ನು ಮೂಡಿಸಲು ಹೊರಟ ಈ ಸರ್ಕಾರಿ ಶಾಲೆಯ ಮಕ್ಕಳ ಚಿತ್ರಪಯಣ ಚಿತ್ರಕಲಾ ಲೋಕವನ್ನ ಬೆರಗುಗೊಳಿಸಿದೆ. ಇತ್ತೀಚಿನ ಆಧುನಿಕ ಕಾಲಘಟ್ಟದಲ್ಲಿ ಅನಿಮೇಷನ್ಗೆ ಆಕರ್ಷಿತರಾಗುವ ವಿದ್ಯಾರ್ಥಿನಿಯರು ಕೊಲ್ಯಾಜ್ ಚಿತ್ರಕಲಾ ಮಾಹಿತಿ ಕಾರ್ಯದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಹಳ್ಳಿಯ ಸೊಗಡನ್ನ ಮೈಗೂಡಿಸಿಕೊಂಡಿರುವ ಮುಕ್ತ ಹೃದಯಗಳ ಭಾವನೆಗಳು ಕೊಲ್ಯಾಜ್ ಚಿತ್ರಗಳ ಮೂಲಕ ಅನಾವರಣಗೊಂಡಿತು. ಕಲಂದರ್ ಸಾಲೆತ್ತೂರ್, ಸ್ಪಂದನ ನ್ಯೂಸ್, ಮಂಗಳೂರು.